ಮುಖ್ಯಾಂಶಗಳು. ಬೇಗೂರು ಗ್ರಾಮಸಭೆ ಯಶಸ್ವಿ. ಸಂವಿಧಾನ ಜಾಥಾ ಹಾಗೂ ಸಂವಿಧಾನ ದಿನಾಚರಣೆ. ಬೇಗೂರು ಗ್ರಾಮಸಭೆ ಯಶಸ್ವಿ. ಅಜ್ಜಂಪುರ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ 2025-26ನೇ ಸಾಲಿನ ಗ್ರಾಮಸಭೆಯು ಅಧ್ಯಕ್ಷೆ ಬಿ ಜರೀನಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪಿಡಿಒ ಸವಿತಾ ಕೆಟಿ ಗ್ರಾಮ ಪಂಚಾಯಿತಿಯಲ್ಲಿನ ಅನುದಾನಗಳು, ಎಂಜಿಎನ್ಆರ್ಐಜಿ ತೆರಿಗೆ ಶುಲ್ಕಗಳು, ಮಹಿಳಾ ಸಬಲೀಕರಣ, ದುರ್ಬಲ ಗುಂಪಿನವರ ಸಬಲೀಕರಣ, ವೈಯಕ್ತಿಕ ಯೋಜನೆ, ಸಮುದಾಯ ಯೋಜನೆ, ಕಾಮಗಾರಿಗಳ ಬಗ್ಗೆ ಇನ್ನಿತರ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಗ್ರಾಮಸಭೆಗೆ ಕೆಲವು ಇಲಾಖಾ ಅಧಿಕಾರಿಗಳು ಬಂದಿದ್ದು, ಅನೇಕ ಇಲಾಖಾಧಿಕಾರಿಗಳು ಗೈರಾಗಿರುವುದನ್ನು ಮುಖಂಡ ನಾಗರಾಜ್ ಇತರರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೂ ಜೆಜೆಎಂ ಕಳಪೆ ಕಾಮಗಾರಿ ಮಾಡಿದ್ದು ನಲ್ಲಿಗಳಲ್ಲೂ ಸರಿಯಾಗಿ ನೀರು ಬರುತ್ತಿಲ್ಲವೆಂದು ಸಾರ್ವಜನಿಕರು ಹೇಳಿದರು. ಪಿಡಿಒ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ಮುಖೇನ ಗ್ರಾಮಸಭೆಯ ಮಾಹಿತಿ ನೀಡಿದ್ದು ಬಂದಿರುವುದಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಪತ್ರ ಮಾಡುತ್ತೇವೆ. ಜೆಜೆಎಂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸಮಸ್ಯೆ ಬಗ್ಗೆ ತಿಳಿಸಿ ಸರಿಪಡಿಸಲಾಗುವುದೆಂದು ಹೇಳಿದರು. ಸದಸ್ಯರಾದ ಗಿರೀಶ್, ಮಂಜುನಾಥ್, ಲಿಂಗರಾಜು, ನೋಡೆಲ್ ಅಧಿಕಾರಿ ಟಿಪಿಒ ಗೋವಿಂದಪ್ಪ, ಮುದಿಗೆರೆ ವಿಎ ದೀಪಾ, ಆರೋಗ್ಯ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರು, ಮಾಜಿ ಸದಸ್ಯರಾದ ಬಿಸಿ ಚಿದಾನಂದಪ್ಪ, ರಂಗಪ್ಪ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಇದ್ದರು. ವರದಿ ಸೊಲ್ಲಾಪುರ. ಎಸ್ ಶಿವಮೂರ್ತಿ, ಅಜ್ಜಂಪುರ, ಟಿವಿ13 ಕರ್ನಾಟಕ. ಪಂಚಾಯಿತಿ ಅಧ್ಯಕ್ಷರಾದ ಜರೀನಾ ಬಿ ಇವರಿಗೆ ಈ ಒಂದು ವೈಯಕ್ತಿಕವಾಗಿ ಮತ್ತು ಗ್ರಾಮ ಪಂಚಾಯಿತಿ ಬೇಗೂರು ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಗ್ರಾಮ ಸಭೆಗೆ ಭೇಟಿ ಮಾಡಿರ್ತಕ್ಕಂತಹ ಗೋವಿಂದಪ್ಪ ಸರ್, ಟಿಪಿಒ ಸರ್, ತಾಲೂಕು ಪಂಚಾಯಿತಿ ಅಜ್ಜಂಪುರ, ಇವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ 2026 ಮತ್ತು 27ನೇ ಸಾಲಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಯಾವ ಕಾಮಗಾರಿಗಳನ್ನ ನಾವು ತೆಗೆದುಕೊಳ್ಬಹುದು ಅನ್ನೋದಕ್ಕೆ ನಾವು ಈ ಒಂದು ವಾರ್ಡ್ ಸಭೆಯ ಮೂಲಕ ಈಗ ಆಲ್ರೆಡಿ ನಾವು ಎಲ್ಲ ಊರುಗಳಿಗೂ ವಿಸಿಟ್ ಮಾಡಿ ಹೊಂದಿದ್ದೇವೆ. ನಂತರ ಈ ಒಂದು ಗ್ರಾಮ ಸಭೆಯಲ್ಲಿ ಎಲ್ಲ ಪಟ್ಟಿಗಳನ್ನು ಅನುಮೋದನೆ ಮಾಡಿಕೊಂಡು ಮುಂದಿನ ಹಂತಕ್ಕೆ ತಾಲೂಕು ಪಂಚಾಯಿತಿಯ ಮುಖಾಂತರ ಜಿಲ್ಲಾ ಪಂಚಾಯಿತಿಗೆ ಒಂದು ಕಾಮಗಾರಿಗಳ ಪಟ್ಟಿಯನ್ನು ನಾವು ಕಳಿಸ್ಬಿಟ್ಟು ಅದನ್ನು ಜಿಲ್ಲಾ ಪಂಚಾಯಿತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಅನುಮೋದನೆಯನ್ನು ಪಡ್ಕೊಂಡು 2026 ಮತ್ತು 27ನೇ ಸಾಲಿಗೆ ಅನುಷ್ಠಾನ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೋಸ್ಕರ, ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾವು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಆಲ್ರೆಡಿ ನಾವು ವಾರ್ಡ್ ಸಭೆಗಳಲ್ಲಿ ಪ್ರತಿ ಊರಿಗೂ ಹೋಗಿ ಕಾಮಗಾರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬಂದಿದ್ದೇವೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ನಾವು ಒಂದು ಕಾಯ್ದೆ 2005ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆ ಯೋಜನೆಯ ಅಲ್ಲ ಕಾಯ್ದೆ ಅನ್ನೋವನ್ನು ಜಾರಿಗೆ ಬಂತು. ನಂತರ ಇದರ ಒಂದು ಉದ್ದೇಶಗಳು ಏನಪ್ಪ ಅಂತಂದರೆ, ಕೌಶಲ್ಯ ರಹಿತ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ 100 ದಿನಗಳ ಒಂದು ಕೂಲಿಯನ್ನು ಕೊಡುವಂಥ ಒಂದು ಉದ್ದೇಶ ಆಗಿರುತ್ತೆ. ಬೇಡಿಕೆ ಆಧಾರಿತ ಒಂದು ಕಾಯ್ದೆ ಮತ್ತು ಗೂಳೆ ಹೋಗುವುದನ್ನು ತಪ್ಪಿಸುವುದು ಮತ್ತು ಮಹಿಳಾ ಸಬಲೀಕರಣವನ್ನು ಮಾಡೋದಾಗಿರ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕತೆಯನ್ನು ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಹೆಚ್ಚಿನ ಒಂದು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಅದೇ ರೀತಿ ಗ್ರಾಮೀಣ ಕುಟುಂಬಗಳಿಗೆ ಸುರಕ್ಷತೆಯನ್ನು ಈ ಒಂದು ಯೋಜನೆ ಮೂಲಕ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ
ಒಂದು ಏನು ಪ್ರಜೆಗಳು ಸುರಗೆ ಮತ್ತು ಸಮುದಾಯ ಕಾಮಗಾರಿಗಳು, ದುರ್ಬಲ ವರ್ಗಗಳಿಗೆ ಅಂತಂದ್ರೆ ವೈಯಕ್ತಿಕ ಕಾಮಗಾರಿಗಳು ಏನಿದೆಯೋ ಅವನ್ನ ಈ ಒಂದು ಕೆಟಗರಿ ಅಡಿ ನಾವು ತಗೊಂತೀವಿ. ಫಾರ್ ಎಕ್ಸಾಂಪಲ್ಲು ಕುರಿ ಶೆಡ್ಡು, ಕೋಳಿ ಶೆಡ್ಡು, ಮೇಕೆ ಶೆಡ್ಡು, ಈ ರೀತಿಯ ಒಂದು ವೈಯಕ್ತಿಕ ಕಾಮಗಾರಿಗಳನ್ನ ದುರ್ಬಲ ವರ್ಗದ ಒಂದು ಕಾಮಗಾರಿಗಳು, ಎರಡನೇ ಒಂದು ಪ್ರವರ್ಗ 2 ಬಿ ಅಂತ ಹೇಳ್ತೀವಿ. ಈ ಒಂದು ಇದರ ಅಡಿಯಲ್ಲಿ ನಾವು ತಗೊಂತೀವಿ. ಅದೇ ರೀತಿ ಪ್ರವರ್ಗ ಸಿ ಸ್ವಸಹಾಯ ಗುಂಪುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದು. ಅಂದರೆ ಕಾಮಗಾರಿಗಳ ಬಗ್ಗೆ ಕ್ರೋಢೀಕರಿಸಿ ತಾಲೂಕು ಪಂಚಾಯಿತಿಯಲ್ಲಿ ಅವನ್ನ ರೈತರ ಮುಖಾಂತರ ನಾವು ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಗಾಡಿ, ನೀರು ಮತ್ತು ಶೌಚಾಲಯ ಇತ್ಯಾದಿಗಳನ್ನು ಆಯಾ ಗ್ರಾಮಸ್ಥ ಹಾಗೂ ಆಯಾ ಊರಿನ ಗ್ರಾಮಸ್ಥರಿಂದ ಪಡೆದು ಅವರುಗಳಿಗೆ ಈಗ ಗ್ರಾಮ ಅಲ್ಲ ಮೇಡಮ್, ಈಗ ನಾವು ಸಂಘಗಳು ನಡೆಸೋಕ್ಕೆ ಬಿಲ್ಡಿಂಗ್ ಕೊಡ್ತೀವಿ ಅಂತ ಹೇಳ್ತದೆ. ಜಾಗ ನೀವೇ ಗುರುತಿಸ್ಕೊಡ್ತೀರಾ? ಹೌದು, ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಟಂಡರ್ ಕೊಡ್ತೀರಾ ಸರ್? ನೀವು ಗ್ರಾಮ ಟಂಡರ್ ಕೊಡ್ತೀರಾ? ಅದಕ್ಕೆ ಸರ್ವೆ ನಂಬರ್ ಮಾಡೋಕ್ಕೆ ನೀವು ಬಿಲ್ಡಿಂಗ್ ಕೊಡ್ತೀವಿ. ಹಾಂ ಸರಿ, ನೀವೇ ಕೊಡ್ತೀರಾ ಜಾಗ? ಅಲ್ಲ ಎಲ್ಲಿದ್ದಾರೆ ಗ್ರಾಮ ಸಭೆ ಪೂರ್ಣ ಆಗುತ್ತಾ? ಉದ್ದೇಶ ಏನು ಹೇಳು? ನಾವು ಎಲ್ಲ ಇಲಾಖೆಗಳಿಗೂ ಪತ್ರ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ, ಆದರೆ ಅವ್ರಿಗೂ ಬಂದಿಲ್ಲ. ಪ್ರತಿ ವರ್ಷ ಇದೇ ಆಗ್ತಿದೆ. ಅದಕ್ಕೆ ನೀವೇನು ಮಾಡ್ತೀರಾ? ಅವ್ರಿಗೆ ನೋಟಿಸ್ ಕಳಿಸ್ತೀರಾ ಅಥವಾ ನಾವು ಇಂತಿಂಥ ಇಲಾಖೆಗಳು ಬಂದಿಲ್ಲ ಅಂತ ನಮ್ಮ ಐಆರ್ ಆಫೀಸರಿಗೆ ಮಾಹಿತಿ ಕೊಡಬೇಕು. ಕೊಟ್ಟಿದ್ದೀವಿ. ನೆಕ್ಸ್ಟ್ ಬರೋ ರೀತಿ ಮಾಡಬೇಕು. ಹೋದ ವರ್ಷನೂ ಸತಿ ಮಾಡಿದಾಗ್ಲೂ ಇದೇ ಪರಿಸ್ಥಿತಿ ಇತ್ತು. ಅಲ್ಪ ಸ್ವಲ್ಪನಾರು ಬಂದಿದ್ರು. ಈ ವರ್ಷ ನಮ್ಮ ಎರಡು ರೀತಿಯ ಒಂದು ಸೋಷಿಯಲ್ ಆಡಿಟ್ ಗ್ರಾಮ ಸಭೆ ಇದೆ. ಅವಾಗ ನಿಮಗೆ ಮಾಹಿತಿ ಪೂರ್ತಿ ಸಿಗುತ್ತೆ. ಈ ವರ್ಷದ ಕೊಡಿ, 2025 ಅದ್ರದ್ದು ಹೇಳ್ತಾ ಇರೋದು. ಈ ವರ್ಷದ ಏನು ಆಕ್ಷನ್ ಪ್ಲಾನ್ ಬೇಕು ಅಂತನಾ? ಅಲ್ಲ, ಅದನ್ನೇ ಈ ವರ್ಷ ಈಗ ರನ್ನಿಂಗ್ ಆಗವು 24-25 ಏನು ಮಾಡಿಲ್ಲ. ತಕ್ಷಣಕ್ಕಾಗಲ್ಲ. ವರ್ಗ ಒಂದರಲ್ಲಿ ಅದು ಅಷ್ಟೇ. ಎಲ್ಲದಕ್ಕೂ ಮಾಡಿದೀವಿ ಅಂತ ಓದ್ತೀವಿ. ಅವಾಗೂ ಗ್ರಾಮ ಸಭೆಗೆ ಮಾಡ್ತೀವಲ್ಲ, ಎಲ್ಲರಿಗೂ ಕರಿತೀವಲ್ಲ. ಗ್ರಾಮ ಸಭೆ ಕೇಳ್ತಾರ ಅವ್ರು, ಈ ಕಾಮಗಾರಿ ಆಗಿದೆಯೋ ಇಲ್ವೋ, ಯಾವ ಗ್ರಾಮ ಸಭೆ ಮಾಡ್ಸಕ್ಕೆ ನಾವು ಎಲ್ಲ ಕಂಪ್ಲೇಂಟ್ ಮಾಡಿ ಗ್ರಾಮ ಸಭೆ ಮಾಡ್ತಿರೋದು. ನೀರ ಬರಲ್ಲ. ನೀರ್ ಅದೇನ್ ಬರಲ್ಲ, ಇರೋದೇ 15 ಮನೆ ನೀರ್ ಹಾಕಲ್ಲ. ನೀನು ಬಂದು ನೋಡು ಎಷ್ಟು ಆಯ್ತು ಅಣ್ಣ, ನೀರ್ ಬರ್ದೇ ಅಂತ ಫೋನ್ ಮಾಡು, ಅವಾಗ ಬಂದ್ ನೋಡೋಣ. ಈಗ ಏನಿದೆ ನೀರ್ ಬಿಟ್ಟಾಗ ನೀರ್ ಬರಲ್ಲ ಅಂದ್ರೆ ನೀರ್ ಬರಲಿಲ್ಲ ಅಂತ ಹೇಳ್ತಾರೆ. ಇವರಲ್ಲಿ ಮಾತೇಶ್ ಯಾಕೆಂದ್ರೆ 15 ಮನೆಗೆ ಒಂದು ಹಾಕಿರೋದು. ಸಂವಿಧಾನ ಜಾಥಾ ಹಾಗೂ ಸಂವಿಧಾನ ದಿನಾಚರಣೆ. ಅಜ್ಜಂಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಜಾಥಾ ಹಾಗೂ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಅಜ್ಜಂಪುರ, ಸಮಾಜ ಕಲ್ಯಾಣ ಇಲಾಖೆ ತರೀಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ತಹಶೀಲ್ದಾರ್ ವಿನಾಯಕ್ ಸಾಗರ್ ಪಿವಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್ ಎಂಕೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಭಾರತಕ್ಕೆ ಶ್ರೇಷ್ಠ ಸಂವಿಧಾನ ನೀಡಿದ್ದು, ಈ ನಮ್ಮ ಸಂವಿಧಾನವು ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾಗಿದ್ದು ಹಾಗೂ ಬಲಿಷ್ಠವಾಗಿದೆ ಎಂದರು. ಕಾರ್ಯಕ್ರಮವನ್ನು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಉದ್ಘಾಟನೆ ಮಾಡಿ ಮಾತನಾಡಿದ ತಹಶೀಲ್ದಾರ್ ವಿನಾಯಕ್ ಸಾಗರ್, ಪಿವಿ ಬಾಬಾ ಸಾಹೇಬರು ಸರ್ವರಿಗೂ ಸಮಾನತೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಬಡವ ಬಲ್ಲಗನೆನ್ನದೇ ಇಡೀ ದೇಶಕ್ಕೆ ಒಂದೇ ಸಂವಿಧಾನವನ್ನು ನೀಡಿದಂತಹ ಸುದಿನ ಎಂದರು. ಸಂವಿಧಾನ ಮಹತ್ವ ಕುರಿತು ಉಪನ್ಯಾಸವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಜ್ಜಂಪುರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್.ಎನ್. ಆನಂದ್ರವರು ಉಪನ್ಯಾಸ ನೀಡುತ್ತಾ, ನಮ್ಮ ಭಾರತದ ಸಂವಿಧಾನವು ತುಂಬಾ ಬಲಿಷ್ಠವಾಗಿದ್ದು, ಇದು ಅಸಮರ್ಥರ ಕೈಯಲ್ಲಿ ಸಿಕ್ಕರೆ ಸಂವಿಧಾನ ದುರ್ಬಲವಾಗುತ್ತದೆ ಎಂದು ಬಾಬಾ ಸಾಹೇಬರು ಅಂದೇ ಹೇಳಿದ್ದರು. ಸಂವಿಧಾನದಿಂದಾಗಿ ದಮನಿತ ಸಮಾಜವೂ ಸಹ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯತೆ ಪಡೆದುಕೊಳ್ಳುತ್ತಿದೆ. ಆರ್ಥಿಕವಾಗಿ ದೇಶ ಪ್ರಬಲಗೊಳ್ಳಲು ಸಹ ಕಾರಣವಾಗಿದೆ. ಸಂವಿಧಾನವನ್ನು ಬದಲಿಸಲು ಸಾಧ್ಯವೇ ಇಲ್ಲ ಎನ್ನುವ ಸಮಯ ಬಂದಾಗ ಅದನ್ನು ಸಾಂದರ್ಭಿಕವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಿದ್ದುಪಡಿ ಮಾಡಬಹುದಷ್ಟೇ ಎಂದರು. ಪ್ರತಿಭಾವಂತ ವಿದ್ಯಾರ್ಥಿನಿಗಳಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ತೀರ್ಥಪ್ರಸಾದ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ
ಟಿಜಿ ರಮೇಶ್, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಸದಸ್ಯರು, ಕೆಡಿಪಿ ಸದಸ್ಯರುಗಳು, ಬಗರುಕಂ ಕಮಿಟಿ ಅಧ್ಯಕ್ಷರು ಸದಸ್ಯರುಗಳು, ನೌಕರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪಟ್ಟಣದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಕರು ಇತರರು ಇದ್ದರು. ರಂಗಪಯಣ ಕಲಾವಿದರು ಬಾಬಾ ಸಾಹೇಬರ ಗೀತೆಗಳನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ವರದಿ ಸೊಲ್ಲಾಪುರ. ಎಸ್. ಶಿವಮೂರ್ತಿ, ಅಜ್ಜಂಪುರ, ಟಿವಿ 13 ಕರ್ನಾಟಕ.